ಮಕ್ಕಳ ನಿಮ್ ಕೈಯಲ್ಲಿ ಏನಿದೆ? ಎಲ್ಲ ಕೈಯಲ್ಲಿ ಕನ್ನಡದ ಅಕ್ಷರಗಳು ಅಲ್ವಾ? ಈ ಕನ್ನಡ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಗೊತ್ತಾ? ಈ ಒಂದು ಅಕ್ಷರನ ನಾವೇನಂತ ಕರಿತೀರಿ ಅಂತ ಗೊತ್ತಾ ನಿಮ್ಗೆ? ಏನಂತ ಕರಿತೀರಿ? ವರ್ಣ. ಈ ಒಂದು ಅಕ್ಷರವನ್ನ ನಾವೇನಂತ ಕರಿತೀರಿ? ಏನಂತ ಕರಿತೀರಿ? ಈಗ ಒಂದು ವರ್ಣ ಇದೆ ಇಲ್ಲಿ? ಇಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಆ ಟು ಲ ಅಂತ ಹೇಳಿದ್ರೆ 49 ಅಕ್ಷರಗಳಿವೆ. ಈ 49 ವರ್ಣಗಳಿವೆ. ಸೊ ಇದನ್ನ ನಾವು ಒಟ್ಟಿಗೆ ಸೇರಿಸಿ ಏನಂತ ಹೇಳ್ತೀವಿ ಗೊತ್ತಾ? ಕನ್ನಡ ವರ್ಣಮಾಲೆ. ಏನಂತ ಹೇಳ್ತೀವಿ? ಕನ್ನಡ ವರ್ಣಮಾಲೆ. ಓಕೆ. ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಗೊತ್ತಾ ನಿಮಗೆ? ಎಷ್ಟು ಅಕ್ಷರಗಳಿದೆ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ? 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಹೌದಲ್ವಾ? ಯಾವ್ಯಾವ್ದಪ್ಪ ಅದು ಅಂದ್ರೆ, ಮೊದಲನೆಯದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ಬಂದು ಯೋಗವಾಹಗಳು. ಹೌದಲ್ವಾ? ಮೊದಲನೇದಾದ್ರೆ ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್. ಹೌದಲ್ವಾ? ಸ್ವರ ಅಂದ್ರೆ ಯಾವ್ಯಾವ ಅಕ್ಷರ ಬರುತ್ತೆ ನಾನು ಹೇಳ್ತೀನಿ, ಅವ್ರು ಬಂದು ತಿಳ್ಕೊಬೇಕಿಲ್ಲ. ಓಕೆನಾ? ಆ ಇ ಈ ಉ ಊ ರು ಎ ಎ ಐ ಓ ಓ ಔ. ನೋಡಿ ಮಕ್ಕಳೇ, ಈ ಆಯಿಂದ ಅವ್ವರೆಗೂ ಹೇಳಿದಲ್ಲ, ಈ ಎಲ್ಲಾ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಹೌದಲ್ವಾ? ಆಯಿಂದ ಅವ್ವರೆಗೂ ಏನೆಲ್ಲ ಅಕ್ಷರ ಬರುತ್ತೆ ಅದನ್ನೇ ನಾವು ಸ್ವರಗಳು ಅಂತ ಕರಿತೀವಿ. ಹಾಗಾದ್ರೆ ಸ್ವರಗಳು ದೀರ್ಘ ಸ್ವರ ಅಂತ ಅಂದ್ರೆ ಎರಡೂ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ದೀರ್ಘ ಸ್ವರ ಅಂತ ಕರಿತೀವಿ. ಯಾವ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ದೀರ್ಘ ಸ್ವರ ಅಂತೀವಿ? ಎರಡೂ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ದೀರ್ಘ ಸ್ವರ ಅಂತ ಕರಿತೀವಿ. ಆ ಈ ಉ ಎ ಐ ಓ ಔ. ದೀರ್ಘ ಸ್ವರದಲ್ಲಿ ಈ ಎಲ್ಲಾ ಅಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ಮಾತ್ರ ಕಾಲಕ್ಕಿಂತ ಹೆಚ್ಚಿನದಾಗಿ ಇದನ್ನ ನಾವು ಉಚ್ಚರಿಸ್ತಾ ಇರ್ತೀವಿ ಅಲ್ವಾ ಮಕ್ಕಳ? ಆ ಅಂದಿದ ತಕ್ಷಣ ಆ ಅಂತ ನಿಲ್ಲಿಸೋದಿಲ್ಲ. ಇದನ್ನ ನಾವು ಏನ್ ಮಾಡ್ತೀವಿ? ದೀರ್ಘವಾಗಿ ಹೇಳ್ಕೊಂತ ಹೋಗ್ತೀವಿ. ಒಂದು ಮಾತ್ರ ಕಾಲದಲ್ಲಿ ಇದನ್ನ ನಾವು ಯಾವತ್ತೂ ಉಚ್ಚರಿಸೋದಿಲ್ಲ. ಎರಡಕ್ಕಿಂತ ಹೆಚ್ಚಿದಾಗಿನೂ ಕೂಡ ಉಚ್ಚರಿಸೋದಿಲ್ಲ. ಎರಡೇ ಮಾತ್ರ ಕಾಲದಲ್ಲಿ ನಾವ್ ಏನ್ ಮಾಡ್ತೀವಿ? ದೀರ್ಘ ಸ್ವರನ ಉಚ್ಚರಿಸ್ತಾ ಹೋಗ್ತೀವಿ ಮಕ್ಕಳ. ದೀರ್ಘವಾಗಿ ಆ ಅಂತ ಯಾವ್ದನ್ನ ಕರಿತೀವೋ ಅದನ್ನ ದೀರ್ಘ ಸ್ವರ ಅಂತ ಕರಿತೀವಿ. ಈಗ ಮೂರನೇದಾಗಿ ನಾವು ಪ್ಲುತ ಸ್ವರ. ಪ್ಲುತ ಸ್ವರ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ಕೆಳಗಡೆ ಬೀಳ್ತಾರೆ ಅಂತ ಇಟ್ಕೊಳ್ಳಿ. ಹಿಂಗ್ ಬಿದ್ದ ತಕ್ಷಣ ನಾವೇನ್ ಹೇಳ್ತೀರಿ? ಅಯ್ಯೋ ಅಂತ ಹೇಳ್ತೀರಿ. ನಾನೇ ಬಿದ್ದು ನನಗೆ ನೋವಾದ್ರೆ ಅಮ್ಮ ಅಂತ ಹೇಳ್ತೀವಿ. ಅಂದ್ರೆ 3 ಮಾತ್ರ ಕಾಲಕ್ಕಿಂತ ಹೆಚ್ಚಾಗಿ ಸಮಯವನ್ನ ತೆಗೆದುಕೊಂಡು ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವೇನಂತ ಹೇಳ್ತೀರಿ? ಪ್ಲುತ ಸ್ವರ. ಏನಂತ ಹೇಳ್ತೀರಿ? 3 ಮಾತ್ರ ಕಾಲಕ್ಕಿಂತ ಹೆಚ್ಚು ಸಮಯವನ್ನ ತೆಗೆದುಕೊಂಡು ಉಚ್ಚರಿಸುವಂತಹ ಸ್ವರಗಳಿಗೆ ನಾವು ಪ್ಲುತ ಸ್ವರ ಎನ್ನುತ್ತೇವೆ.
ನಾವು ಸ್ವರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ. ಸೊ ಮುಂದಿನ ಅಕ್ಷರಗಳು, ಮುಂದಿನ 34 ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಮುಂದಿನ 34 ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಸೊ ವ್ಯಂಜನ ಅಂದ್ರೆ ಏನು ಗೊತ್ತಾ ನಿಮಗೆ? ವ್ಯಂಜನ ಅಂದ್ರೆ ಸ್ವರಗಳ ಸಹಾಯವನ್ನ ತೆಗೆದುಕೊಂಡು ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ವ್ಯಂಜನ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇಲ್ಲಿ ಕ ಏನಿದು? ಏನಿದು? ಕ. ಈಗ ಕ ಇವಾಗ ನಾನು ಆ ಉಚ್ಚರಿಸಬೇಕಾದ್ರೆ ಬೇರೆ ಸೌಂಡ್ ಏನಾದ್ರು ಅಂದ್ರೆ ನಮ್ಗೆ ಶಬ್ದ ಕೇಳಿಸ್ತಾ? ಇವಾಗ ಅ ಅಲ್ಲಿಗೆ ನಿಲ್ತಲ್ಲ. ಆದ್ರೆ ಕ ಕ ಜೊತೆಗೆ ಏನ್ ಕೇಳಿಸ್ತಾ ಇದೆ? ಆ. ಏನ್ ಕೇಳಿಸ್ತಾ ಇದೆ? ಕ. ಕ ಪ್ಲಸ್ ಆ. ಕ ಪ್ಲಸ್ ಆ. ಕ. ಕ ಪ್ಲಸ್ ಆ. ಕ ಪ್ಲಸ್ ಆ. ಕ. ಕ ಪ್ಲಸ್ ಆ. ಕ. ಅಂದ್ರೆ ವ್ಯಂಜನಕ್ಕೆ ಸ್ವರಗಳ ಸಹಾಯ ಬೇಕು. ನಾವು ಉಚ್ಚಾರ ಮಾಡಬೇಕು ಅಂದ್ರೆ ಯಾವುದರ ಸಹಾಯ ಬೇಕು? ಸ್ವರಗಳ ಸಹಾಯ ನಮಗೆ ಬೇಕು. ನೋಡಿ ಇಲ್ಲಿ ಹಾಗೇನೆ ಖ, ಗ, ಘ, ಞ, ಛ, ಛ, ಜ, ಜ. ಎಲ್ಲದಕ್ಕೂ ಇದು ಸಿಗ್ತಾ ಇದೆ ಅಲ್ವಾ? ಇದರ ಸಹಾಯ ಇದ್ದರೆ ನಾವು ವ್ಯಂಜನಗಳನ್ನ ಉಚ್ಚಾರ ಮಾಡೋದಕ್ಕಾಗತ್ತಾ? ಸ್ವರದ ಸಹಾಯ ಇದೆ ನಾವು ಉಚ್ಚಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ವ್ಯಂಜನಗಳಲ್ಲಿ ಎರಡು ವಿಧ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಸೊ ವರ್ಗೀಯ ವ್ಯಂಜನಗಳನ್ನು ನಾವು 5 ಭಾಗಗಳಾಗಿ, ಅಂದ್ರೆ ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳಿದೆ. ಅವುಗಳನ್ನ ಒಂದು ಸಪರೇಟ್ ಗುಂಪಾಗಿ ಕರಿತೇವೆ, ವರ್ಗ ಅಂತ ಕರಿತೇವೆ. ಆ 5 ಅಕ್ಷರಗಳನ್ನ ನಾವು ವರ್ಗ ಅಂತ ಕರಿತೇವೆ. ಆ ಮೊದಲನೇ ಅಕ್ಷರದ ಹೆಸರಿನಲ್ಲಿ ನಾವು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಕ, ಖ, ಗ, ಗ, ಞ. ಈ 5 ಅಕ್ಷರಗಳ ಗುಂಪನ್ನ ನಾವು ಕವರ್ಗ. ಈ ಗುಂಪನ್ನ ನಾವೇನಂತ ಕರಿತೀರಿ? ಕವರ್ಗ. ನೆಕ್ಸ್ಟ್ ಛ, ಛ, ಜ, ಜ, ಞ. ಈ 5 ಅಕ್ಷರಗಳ ಗುಂಪನ್ನ ನಾವು ಚವರ್ಗ ಏನೆಂದು ಕರೆಯಲಾಗುತ್ತದೆ? ಚವರ್ಗ. ಟ, ಎಷ್ಟು ಕರೆಕ್ಟಾಗಿದ್ದೀರಾ? ಟ, ಡ, ಡ, ನ. ಈ 5 ಅಕ್ಷರಗಳ ಗುಂಪನ್ನ ನಾವು ಟವರ್ಗ ಎಂದು ಕರೆಯಲಾಗುತ್ತದೆ. ಟವರ್ಗ. ನೆಕ್ಸ್ಟ್ ತ, ತ, ದ, ದ, ನ. ತ, ತ, ದ, ದ, ನ. ಈ 5 ಅಕ್ಷರಗಳ ಗುಂಪನ್ನು ನಾವು ತವರ್ಗ ಎಂದು ಕರೆಯುತ್ತೇವೆ. ತವರ್ಗ. ನೆಕ್ಸ್ಟ್ ಪ, 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 ಮ. ಈ 5 ಅಕ್ಷರಗಳ ಗುಂಪನ್ನು ನಾವು ಪವರ್ಗ ಎಂದು ಕರೆಯಲಾಗುತ್ತದೆ. ಒಟ್ಟಾಗಿ 25 ಅಕ್ಷರಗಳು. ಸೊ 5 ಅಕ್ಷರಗಳಿಗೆ ಒಂದು ಗುಂಪು ಪವರ್ಗ, ಚವರ್ಗ, ತವರ್ಗ, ತವರ್ಗ, ಪವರ್ಗ. ಅವರ್ಗೀಯ ವ್ಯಂಜನಗಳು 9 ಯಾವುವೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ.